ಮತ್ತೆ ಡ್ರಿಂಕ್ ಹೊಡೆದ್ರೆ ಯಾವ ಯಾವ ಮಾತ್ರೆ ತಗೊಳ್ಳೋದು ಇವರು? ಇಲ್ಲಿ ಈಗ ಕುಡಿತಾ ಇರೋದು ಈಗ ಮಾತ್ರ ಕೊಡ್ತಾರೆ. ಬರ್ಕೊಡ್ತೀನಿ. ಸತ್ತೋಗ್ಬಿಡಿ, ಡ್ರಿಂಕ್ ಹೊಡಿಬಾರ್ದು. ಇಲ್ಲ ಇಷ್ಟೆಲ್ಲ ಕಟ್ಕೊಂಡು ಅದನ್ನ ಆ ಮಾತ್ರೆ ಇದೆ, ಇನ್ನೂ ಇದೆ ಮನೆಯಲ್ಲಿ. ಇದೆ ಮಾತ್ರೆಗಳು. ಸ್ವಲ್ಪ ಅದನ್ನ ತಗೊಳ್ಳಿ. ಕಮ್ಮಿ ಆಯ್ತು. ಕೈ ಹಿಂಗಿರ್ಬೇಕು, ಮೇಲೆ ಬೆಳ್ಳಿಗೆ ಈ ತರ ಬರ್ಬೇಕು ಕೈ. ಸಣ್ಣ ಕಾಲಾಗಿ ಹೀಗೆ ಈಗ ಕುತ್ಕೋಬೇಕು. ಇಲ್ಲಿ ಹಿಡ್ಕೊಳ್ಳಿ. ಆ ಕಡೆ ಈ ಕಡೆ 5 ಸಲ ಬೆಳಗ್ಗೆ 5 ಸಲ, ಮಧ್ಯಾಹ್ನ ರಾತ್ರಿ ಆ ಥರ ಮಾಡಬೇಕು. ನಡೆಯುವಾಗ ಈಗ ನಡಿಬೇಕು. ಮನಿಕೋರ್ಬಾರ್ದು. ಕೂತ್ಕೊಂಡು ಸ್ವಲ್ಪ ಮನಿಕೊಟ್ಟಂದ್ರೆ ಮನಿಕೊಳ್ಳಿ. ಬೇರೆ ಟೈಮ್ ಕೂತ್ಕೊಂಡು ಮಾತಾಡ್ಕೊಂಡು ಕಾಲ್ಗೆಲ್ಲ ಅಲ್ಲಾಡಿಸ್ಕೊಂಡು ಕೈ ನೋಡಿ ಹಿಂಗೆ ಸ್ವಲ್ಪ ಹಿಂಗೆ ಅಲ್ಲಾಡಿಸ್ಬೇಕು. ಸ್ವಲ್ಪ ಪುಂಶಕ ರಾತ್ರಿ ಕೊಡಿ. ಕೂತ್ಕೋಬೇಕು. ಇವಾಗ ಈಗ ನೋಡಿ ಅದು ಅಭ್ಯಾಸ ಆಗ್ಬಿಡ್ತದೆ. ಆಮೇಲೆ ಏನ್ ಗಂಟೆ ಹತ್ಕೊಳಕ್ ಆಗಿಲ್ಲ, ಸುಸ್ತಾಗಿ ಬಂದ್ಬಿಡ್ತದೆ. ಅದು ಎತ್ತೋಮ ಅಂತ ನೀವು ಬೇರೆಯವ್ರಿಗೆ ಹೇಳ್ಬೇಕು. ಇವ್ರಿಗೆ ಎತ್ಕೊಳಕ್ ಆಗಿಲ್ಲ, ಮನಿಕೊಂಡಿರ್ಬೇಕು. ಆ ಥರ ಆಗ್ಬಿಡ್ತದೆ. ಎತ್ಕೊಂಡು ಕೂತ್ಕೊಂಡು ಮನೆಯಲ್ಲಿ ಓಡಾಡಬೇಕು. ಸ್ವಲ್ಪ ಕೈ ಎಲ್ಲ ಆಡಿಸ್ಕೊಂಡು ಓಡಾಡ್ತಾ ಇರ್ಬೋದು. ಅದು ಮಾತ್ರ ನೀವು ನೋವು ಕಮ್ಮಿ ಆಗಿದೆ? ಇಲ್ಲ, ತಗೊಂಡ್ಮೇಲೆ ಜಾಸ್ತಿ ಇರೋದು. ಡಾಕ್ಟರ್ ಕಮ್ಮಿನೇ ಆಗಿಲ್ಲ. ಏನು ಕೊಡ್ತೀವಿ